ಕಾಲದಲ್ಲಿ ಮನೆಗೆ ಬಿ ಫಾರ್ಮ್ ಬರುತ್ತೆ ಅಂತಿದ್ರು. ಆದ್ರೆ ಈಗ ಬಿ ಫಾರ್ಮ್ಗಾಗಿ ಅಲೆಯುವಂತಹ ಕಾಲ ಬಂದಿದೆ. ಕೋಟೆ ಕಟ್ಟಿದವರೆಲ್ಲ ಇಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಒಂದು ಕಾಲದಲ್ಲಿ ಮನೆಗೆ ಬಿ ಫಾರ್ಮ್ ಬರ್ತಿತ್ತು ಅಂತಿದ್ರು. ಆದ್ರೆ ಈಗ ಬಿ ಫಾರ್ಮ್ಗಾಗಿ ಅಲಿಯುವಂತ ಕಾಲ ಬಂದಿದೆ. ಕೋಟೆ ಕಟ್ಟಿದವರೆಲ್ಲ ಇಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಶಾಮನೂರು ಕುಟುಂಬದ ವಿರುದ್ಧ ಜೆಡಿಎಸ್ ಮಾಜಿ ಶಾಸಕ ವ್ಯಂಗ್ಯವಾಡಿದ್ದಾರೆ. ರಾಜಕೀಯ ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಸೂರ್ಯ ಮೇಲೆ ಏರಿದ ಮೇಲೆ ಕೆಳಗೆ ಇಳಿಯಲೇಬೇಕು. ರಾಜಕೀಯ ಸ್ಥಾನಮಾನಗಳು ಕೂಡ ಯಾವತ್ತೂ ಸ್ಥಿರವಲ್ಲ. ಕಾಲ ಬದಲಾದಂತೆ ಎಲ್ಲವೂ ಬದಲಾಗತ್ತೆ. ಬದಲಾವಣೆ ಅನಿವಾರ್ಯ. ಎಸ್ಎಸ್ಎಂ ವಿರುದ್ಧ ಜೆಡಿಎಸ್ ಮಾಜಿ ಶಾಸಕ ಎಚ್ ಶಿವಶಂಕರ್ ಟೀಕೆ ಮಾಡಿದ್ರು. ಶಾಮನೂರು ಕುಟುಂಬದ ಹಿಡಿತ ಸಡಿಲವಾಗ್ತಿದೆ ಎಂಬರ್ಥದ ಮಾತನಾಡಿದ್ದಾರೆ. ಕಳೆದ 3 ದಿನಗಳಿಂದಲೂ ದಾವಣಗೆರೆ ಟಿಕೆಟ್ ಫೈಟ್ ನಡೀತಾ ಇದೆ. ಮಗನಿಗೆ ಟಿಕೆಟ್ ಗಿಟ್ಟಿಸಲು ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಸ್ ಮಲ್ಲಿಕಾರ್ಜುನ್. ಆದರೆ ಮುಸ್ಲಿಮರ ವಿರೋಧದ ಕಾರಣ ಕಗ್ಗಂಟಾಗಿಯೇ ಉಳಿದಿದೆ ಇನ್ನು ಟಿಕೆಟ್ ಘೋಷಣೆ. ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಒಂದು ಕಾಲದಲ್ಲಿ ಬಿ ಫಾರ್ಮ್ ಮನೆಗೆ ಬರುತ್ತೆ ಅಂತಿದ್ರು. ಈಗ ಬಿ ಫಾರ್ಮ್ಗಾಗಿ ಅಲಿಯುವಂತಹ ಕಾಲ ಬಂದಿದೆ. ಶಾಮನೂರು ಕುಟುಂಬದ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಜೆಡಿಎಸ್ ಮಾಜಿ ಶಾಸಕ. ಅಧಿಕಾರ ಅನ್ನೋದು ರಾಜಕೀಯದಲ್ಲಿ ಯಾರಿಗೂ ಶಾಶ್ವತ ಅಲ್ಲ. ಸೂರ್ಯ ಮೇಲೆ ಏರ್ತಾನೆ, ಆಮೇಲೆ ಏರಿದ ಮೇಲೆ ಕೆಳಗೆ ಇಳಿಲೇಬೇಕು. ರಾಜಕೀಯ ಸ್ಥಾನಮಾನಗಳು ಯಾವತ್ತೂ ಶಾಶ್ವತವಲ್ಲ ಅಂತ ಮಾತನಾಡಿದ್ದಾರೆ. ಕಾಲ ಬದಲಾದಂತೆ ಎಲ್ಲವೂ ಬದಲಾಗುತ್ತೆ. ಎಲ್ಲವೂ ಅನಿವಾರ್ಯ. ಬದಲಾವಣೆ ಜಗದ ಅನಿವಾರ್ಯ ಅಂತ ಮಾತನಾಡಿದ್ದಾರೆ. ಇನ್ನು ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಜೆಡಿಎಸ್ ಮಾಜಿ ಶಾಸಕ ಎಚ್ ಶಿವಶಂಕರ್ ಟೀಕೆಯನ್ನ ಮಾಡಿದ್ರು. ಶಾಮನೂರು ಕುಟುಂಬದ ಹಿಡಿತ ಸಡಲವಾಗ್ತಿದೆ ಅನ್ನುವಂತಹ ಅರ್ಥ ಈ ಮಾತುಗಳಲ್ಲಿತ್ತು. ಕಳೆದ 3 ದಿನಗಳಿಂದ ದಾವಣಗೆರೆ ಟಿಕೆಟ್ ಫೈಟ್ ನಡೀತಾನೆ ಇದೆ. ಮಗನಿಗೆ ಟಿಕೆಟ್ ಕೊಡಿಸಬೇಕು ಅಂತ ಪ್ರಯತ್ನ ಮಾಡ್ತಿರುವಂತಹ ಎಸ್ ಮಲ್ಲಿಕಾರ್ಜುನ್. ಆದರೆ ಮುಸ್ಲಿಮರ ವಿರೋಧದ ಕಾರಣ ಇನ್ನು ಟಿಕೆಟ್ ಘೋಷಣೆ ಕಗ್ಗಂಟಾಗಿಯೇ ಉಳಿದುಕೊಂಡಿದೆ. ರಾಜಕೀಯ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ. ಸೂರ್ಯ ಮೇಲೇರಿದ ಮೇಲೆ ಕೆಳಗೆ ಬರಲೇಬೇಕು. ಶಾಮನೂರು ಕುಟುಂಬದ ಹಿಡಿತ ಸಡಿಲವಾಗ್ತಿದೆ. ರಾಜಕೀಯ ಸ್ಥಾನಮಾನಗಳು ಯಾವತ್ತೂ ಕೂಡ ಸ್ಥಿರವಾಗಿರೋದಿಲ್ಲ. ಕಾಲ ಬದಲಾದಂತೆ ಬದಲಾವಣೆ ಅನಿವಾರ್ಯವಾಗಿರುತ್ತೆ. ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಜೆಡಿಎಸ್ ಮಾಜಿ ಶಾಸಕ ಎಚ್ ಶಿವಶಂಕರ್ ಟೀಕೆಯನ್ನ ಮಾಡಿದ್ರು. ಶಾಮನೂರು ಕುಟುಂಬದ ಹಿಡಿತ ಸಡಿಲವಾಗ್ತಿದೆ. ರಾಜಕೀಯ ಸ್ಥಾನಮಾನ ಯಾವತ್ತೂ ಸ್ಥಿರವಾಗಿರೋದಿಲ್ಲ. ಕಳೆದ 3 ದಿನಗಳಿಂದಲೂ ದಾವಣಗೆರೆ ದಕ್ಷಿಣದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಫೈಟ್ ನಡೀತಾನೆ ಇದೆ. ಮಗನಿಗೆ ಕೊಡಿಸೋದಕ್ಕೆ ಶಾಮನೂರು ಕುಟುಂಬದಿಂದ ಎಸ್ ಮಲ್ಲಿಕಾರ್ಜುನ್ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಮುಸ್ಲಿಮರ ವಿರೋಧ ಇದೆ. ಯಾಕೆಂದ್ರೆ ಮುಸ್ಲಿಂ ಸಮುದಾಯದವರು ಕೂಡ ಟಿಕೆಟ್ ಬೇಕು ಅನ್ನುವಂಥ ಬಲವಾದ ನಿರೀಕ್ಷೆಯಲ್ಲಿದ್ದಾರೆ. ಹಾಗಾಗಿ ಟಿಕೆಟ್ ಘೋಷಣೆ ಇನ್ನೂ ಕಾಂಗ್ರೆಸ್ನಲ್ಲಿ ಕಗ್ಗಂಟಾಗಿಯೇ ಉಳಿದಿದೆ. ಈಗ ಜೆಡಿಎಸ್ ಮಾಜಿ ಶಾಸಕ ಈ ಬಗ್ಗೆ ವ್ಯಂಗ್ಯವಾಡಿರುವಂಥದ್ದು. ಅಧಿಕಾರ ಅನ್ನೋದು ಯಾರಿಗೂ ಸ್ಥಿರವಲ್ಲ. ರಾಜಕೀಯ ಸ್ಥಾನಮಾನಗಳು ಸ್ಥಿರವಲ್ಲ. ಶಾಮನೂರು ಕುಟುಂಬದ ಹಿಡಿತ ಸಡಿಲವಾಗ್ತಿದೆ ಅಂತ ಎಚ್ ಶಿವಶಂಕರ್ ಟೀಕೆಯನ್ನ ಮಾಡಿರುವಂಥದ್ದು.